ನೋಡ್ತಾರೆ ಪತ್ಲು, ಈ ಗಿಡಗಳಲ್ಲಿ ಎಷ್ಟು ಸುಂದರವಾದ ಹೂಗಳು ಬಿಡುತ್ತವೆ ಗೊತ್ತಾ? ಹೌದು ಹೌದು, ಹೂವನ್ನು ಬಿಡುತ್ತೆ. ಎಲ್ಲ ಕಡೆ ಹಸಿರಿರುತ್ತೆ. ಪ್ರತಿಯೊಬ್ಬ ಮನುಷ್ಯನೂ ಒಂದೊಂದು ಗಿಡ ನೆಡಬೇಕು. ಹೌದು. ಇಲ್ಲಿ ಏನೋ ಇದೆ ಕಣ ಪತ್ಲು, ಮಣ್ಣು ತೆಗೆದು ನೋಡ್ತೀನಿ ಇರು. ಮೊದ್ಲು ನೋಡ. ಆಯ್ತಾಯ್ತು ಆಯ್ತು. ಇಲ್ಲ ಸ್ವಲ್ಪ ಮಣ್ಣು ತೆಗೆದು ಬಿಡ್ತೀನಿ. ಇದ್ರಲ್ಲಿ ಏನಿದೆ? ಅದ್ರಲ್ಲಿ ಏನಿದ್ಯಾ? ತೆಗೆದು ನೋಡ್ತೀನಿ ಇರು. ಅರೇ ಇದು ಕ್ಯಾಮ್ರಾ ಕಣೋ, ಹೊಸದಿದ್ದಂಗಿದೆ ಅಲ್ವಾ? ಯಾವ್ದೋ ಹಳೆ ಮಾಡ್ಲು ಕ್ಯಾಮ್ರಾ ಇರ್ಬೇಕು. ನೋಡಿ, ಇದಕ್ಕೆ ಬ್ಯಾಟ್ರಿ ಹಾಕ್ಬಿಟ್ಟು ಚೆಕ್ ಮಾಡೋಣ, ವರ್ಕ್ ಆಗುತ್ತೆ ಅಲ್ವಾ ಗೊತ್ತಾಗುತ್ತೆ. ನಾನ್ ಬ್ಯಾಟ್ರಿ ತಗೊಂಡ್ ಬರ್ತೀನಿ. ತಗೊಳ್ಳೋ ಬ್ಯಾಟ್ರಿ. ಕೊಡು, ನಾನ್ ಮೊದ್ಲು ಫೋಟೋ ತೆಗಿತೀನಿ. ಮೊದ್ಲು ಸ್ಮೈಲ್ ಪ್ಲೀಸ್. ಓಕೆ ಓಕೆ, ನೈಸ್ ಪೋಸ್ ಕಣೋ. ಒನ್ಸ್ ಮೋರ್. ಈ ಕೋಲ್ ಹೆಂಗ ಮಧ್ಯದಲ್ಲಿ ಬಂತು? ಇದು ಎಲ್ಲಿಂದ ಬಂತು? ಸರಿ, ನೀನೀಗ ನನ್ನ ಫೋಟೋ ತೆಗಿ. ಏ ಸ್ಮೈಲ್ ಪ್ಲೀಸ್. ತಗೋ ಮೋಟೋ. ಓ, ಇದೇ ಕೋಲ್ ಕಣ ಈ ಫೋಟೋದಲ್ಲಿ ಬಂದಿದ್ದು. ಸಖತ್ ಮ್ಯಾಜಿಕ್ ಕೋಲ್. ಆದ್ರೆ ನನ್ನ ಫೋಟೋನ ಮೊದಲು ತೆಗ್ದಿದ್ದು. ಕೋಲ್ ನೋಡಿದ್ರೆ ಈಗ ನನ್ನ ಮಕ್ಕ ಹೊಡಿತಲ್ಲೋ. ನೀನ್ ನೆಟ್ಟಗೆ ನಿಂತ್ಕೊಳ್ಳಪ್ಪ, ನಾನು ಫೋಟೋ ತೆಗಿತೀನಿ. ಆಯ್ತಪ್ಪ. ಈ ಜೇನುಗೂಡಲ್ಲಿಂದ ಬಂತು. ಈ ಕ್ಯಾಮ್ರಾದಲ್ಲಿ ಏನು ತೊಂದರೆ ಇರಬೇಕು. ಹೌದು ಕೊಡಿಲ್ಲ, ನೋಡ್ತೀನಿ. ಅಯ್ಯೋ, ಇದೇ ಸಾಧ್ಯ. ಈ ಕ್ಯಾಮ್ರಾದಲ್ಲಿ ಏನೋ ಗಡಬಡ ಬಿಟ್ಟಿದೆ ಕಣೋ. ಪತ್ಲು, ನಮ್ ತೋಟದಲ್ಲಿ ಜೇನುಗೂಡು ಇದೆಯಲ್ಲೋ, ಆ ಗೂಡು ಜೇನುಗಳು ಇಲ್ಲಿಗೆ ಬಂದ್ಬಿಟ್ಟಿವೆ ಅನ್ಸುತ್ತೆ. ಪತ್ಲು, ಓಡ, ಜೇನುಳ ಅಟ್ಟಿಸ್ಕೊಂಡ್ ಬರ್ತಾ ಇದೆ. ಅಯ್ಯೋ, ನಡಿಯೋ. ಬೇಡ, ನನ್ನ ಸುಂದರವಾದ ಮಕ್ಕಳನ್ನ ಕಚ್ಚಬೇಡ. ರೇ ಮೋಟು, ಹೆಂಗಾರು ಈ ಜೇನುಳದಿಂದ ಪಾರಾಗ್ಬೇಕು ಕಣೋ. ಏನಾರು ಐಡಿಯಾ ಕೊಡೋ. ಖಾಲಿ ಹೋಟೆಲ್ ನಂಗೆ ಐಡಿಯಾ ಬರಲ್ಲ ಅಂತ ನಿಂಗೆ ಗೊತ್ತಿಲ್ವೇ? ನೀನೇ ಯೋಚನೆ ಮಾಡೋ. ಐಡಿಯಾ ಏನೋ? ಅಯ್ಯಪ್ಪ, ಮತ್ತೆ ತಲೆ ಮೇಲೆ ಏನೋ ಬಿತ್ತಲ್ಲ. ಈ ಕ್ಯಾಮ್ರಾದಲ್ಲಿ ಮುಂದೆ ಏನಾಗುತ್ತೆ ಅನ್ನೋದನ್ನ ಮೊದಲೇ ತಿಳಿಸುತ್ತೆ ಕಣೋ. ಏನೋ ಮ್ಯಾಜಿಕ್ ಕ್ಯಾಮ್ರಾ ಇದು. ಮುಂದೇನಾಗುತ್ತೋ ಫೋಟೋ ಮೊದಲೇ ತೋರಿಸುತ್ತಪ್ಪ. ನನ್ ತಲೆ ಮೇಲೆ ಆ ಜೇನ್ದು ಬಂದು ಬಿದ್ಬಿಡ್ತಲ್ಲ, ಅದು ಕೂಡ ಮೊದ್ಲೇ ಈ ಫೋಟೋದಲ್ಲಿ ಬಂದ್ಬಿಡ್ತು. ಇದ್ರ ಅರ್ಥ ಈ ಕ್ಯಾಮ್ರಾ ನಮ್ಗೆ ನಮ್ ಭವಿಷ್ಯದ ಬಗ್ಗೆ ಮೊದ್ಲೇ ಹೇಳೋ ಡಿವೈಸ್ ಅಂತ ಆಯ್ತು. ನಡಿ, ಆ ಬಚ್ಚಲ್ ಮಕ್ಕದ ಒಂದು ಫೋಟೋ ತೆಗೋಣ. ಮುಂದಿನ ಅವ್ರ ಭವಿಷ್ಯ ಹೆಂಗಿದೆ ಅಂತ ಗೊತ್ತಾಗುತ್ತೆ. ಇದೇನ ಪತ್ಲು, ಗಸಗಸಗೆ ನಿಧಿ ಸಿಗ್ತಾ ಇದೆಯಾ? ಸರಿ ನಡಿಯೋ, ಹೆಂಗಾರು ಅವ್ನು ಕ್ಯಾಚ್ ಹಾಕೊಳ್ಳೋಣ. ಆ ಖಜಾನಿನಲ್ಲಿ ನಾವು ಒಂಚೂರು ಪಾಲ್ ತಗೊಳ್ಳೋಣ. ಹೌದೌದು, ನಡಿ ಬೇಗ. ಜಾನ್ ಆಗ್ತಾನೆ ಡಾನ್. ಯಾರ್ದಾದ್ರೂ ಆಗ್ಲಿ ಆ ಸಿಗೋ ನಿಧಿ, ಅದನ್ನ ಕದಿಯೋದೇ ಜಾನ್ನ ವಿಧಿ. ವಾ ಬಾಸ್ ವಾ, ಎಂತ ಕವನ ಹೇಳಿದ್ರಿ ಅಲ್ವೇನ ನಂಬರ್ 2. ಕವನ ಆಮೇಲೆ ಹೇಳ್ತೀನಿ, ಮೊದ್ಲು ಗಸಗಸೆ ಹಿಂದೆ ಹೋಗಿ ಖಜಾನೆ ಹೊಡ್ಕೊಂಡಪ್ಪ. ಅಯ್ಯಪ್ಪ, ತುಂಬಾ ಬಿಸ್ಲಿದೆಯಪ್ಪ. ಗಸಗಸೆ ನಾನು ಬೀಸಣಿಗೆ ಹಾಕ್ತೀನಿ. ಇಲ್ಲ, ಈ ನಾಜಕಾಯಿಗೆ ನಾನು ಗಾಳಿ ಬೀಸ್ತೀನಿ. ಗಾಳಿ ಬೀಸಕ್ಕೆ ನಮ್ ಜನಗಳಿದ್ದಾರೆ. ಗಸಗಸೆ ಸೇವೆ ಮಾಡೋದು ನಮ್ಮ ಭಾಗ್ಯ ಅನ್ಕೊಂಡಿದ್ದೀನಿ. ಅಯ್ಯೋ ಸುಮ್ಮನೆ ಇರಪ್ಪ, ನನಗೇನು ಅಷ್ಟೇನು ಸೆಕೆ ಆಗ್ತಿಲ್ಲ. ಯಾಕೆ ಸೆಕೆ ಆಗ್ತಿದೆ ಅನ್ಕೊಂಡಿದ್ದೀರಾ? ನಮ್ ಬಾಸ್ಗೆ ಸೆಕೆ ಆಗ್ತಿಲ್ವಂತೆ. ಬಿಟ್ಬಿಡ್ರು, ಅವ್ರನ್ನ ಬಿಟ್ಬಿಡಿ. ಈ ಚಾಯ್ ಅಂಗಡಿಯವನೇ ನಮ್ ರಾಮ್ ಸರ್ಗೆ ಸಮೋಸ ತಗೊಂಡ್ ಬಾರೋ. ಬೇಗ ಗಸಗಸೆ ಬಾಸ್ಗೆ ನಮ್ ಕೈಯಿಂದ ಸಮೋಸ ತಿನ್ನಿಸ್ತೀವಿ. ಇದೇನಪ್ಪ, ಅವನಿಗೂ ನಿಧಿ ಬಗ್ಗೆ ಗೊತ್ತಾಗ್ಬಿಟ್ಟಿದೆ ಅನ್ಸುತ್ತೆ. ಇವ್ರು ನಮ್ಮ ಆತ್ಮೀಯ ಸ್ನೇಹಿತರು. ನಾವಿವ್ರಿಗೆ ಸಮೋಸ ತಿನ್ಸೋಣ. ತಿನ್ನಪ್ಪ, ಕೊಡಪ್ಪ, ತಿನ್ನ. ಅಯ್ಯಪ್ಪ, ನಮ್ ಬಾಸ್ಗೆ ಅರ್ಜೆಂಟ್ ಆಗಿ ಚಾ ಕುಡ್ಸ್ರು. ಹೌದೌದು, ಬಿಸಿ ಚಾ ಕೊಡಪ್ಪ ನಮ್ ದೋಸ್ತ್ಗೆ. ನಮ್ ಬಾಸ್ ಕುಡಿಲಿ ಚೆನ್ನಾಗೆ. ಕುಡಿಯೋಣ ತಗ.
ನನ್ ಗಂಟ್ಲೆಲ್ಲ ಸುಟ್ಟೋಯ್ತು. ನೀವೆಲ್ಲ ಮೆಂಟ್ಲುಗಳು ಅಂತ ಕಾಣ್ತದೆ. ಅಯ್ಯೋ ನನ್ ಬಿಟ್ಬಿಡಿ, ನನ್ ಬಾಡಿ ಎಲ್ಲ ಸುಟ್ಟೋಗ್ತಾ ಇದೆಯಪ್ಪ. ಸುಟ್ಟೋಗ್ತಾ ಇದೆ, ಬಿಟ್ಬಿಡಿ. ಅಣ್ಣ ನಿಂತ್ಕೊಳ್ಳೆ, ನಾನ್ ನಿಮ್ಗೆ ಔಷಧಿ ತಂದು ಕೊಡ್ತೀನಿ. ನಾವು ಬರ್ತೀವಿ ಗಸಗಸೆ ಅಣ್ಣ, ನೀವೊಬ್ಬರೇ ಎಲ್ಲೂ ಹೋಗಕ್ ಹೋಗ್ಬೇಡಿ. ಕಾಲ ಕೆಟ್ಟದು, ದಯವಿಟ್ಟು ನನ್ನ ಮಾತು ಕೇಳಿ ಅಣ್ಣ ನೀವು. ಅಯ್ಯೋ ದೇವ್ರೆ, ನಾನು ಹಗಲಗನಸ ಕಾಣಕತ್ತೀನೇನಪ್ಪ. ನಾವು ನಿಮ್ಗೆ ಅಂತ ಹೋಗಿ ಪಟ್ಟಿ ತಗೊಂಡ್ಬಂದಿದೀವಿ ಅಣ್ಣ. ಪಟ್ಟಿ ನಾವು ತಗೊಂಡ್ ಬಂದಿದೀವಿ, ಜೊತೆಗೆ ಮುಲಾಮ್ ಕೂಡ ತಂದಿದೀವಣ್ಣ. ಅಯ್ಯಪ್ಪ, ನೀವೆಲ್ಲ ಯಾಕೆ ನಿಂತೆ ಬಿಟ್ಬಿಟ್ಟಿದ್ದೀರಾ? ನಾನು ಹಿಂಬಾಲ್ಸೋದು ಬಿಟ್ಬಿಡಿ. ನಾನು ಏನಾದ್ರೂ ತಪ್ಪು ಮಾಡ್ಬಿಟ್ಟಿದ್ದೀರಾ? ದಯವಿಟ್ಟು ನಂಗೆ ಕ್ಷಮಿಸ್ಬಿಡಿ ಅಣ್ಣ. ನಾನು ಯಾಕಿಂದ ಬಿಟ್ಟಿದ್ದೀರಾ? ಹೋಗ್ಬಿಡಿ ಪ್ಲೀಸ್. ಕ್ಷಮೆ ಕೇಳ್ಬೇಕಾದ್ರು ನಾವಣ್ಣ, ನಮ್ಮಿಂದ ನಿಮ್ಗೆ ಏನಾಗ್ಬಿಟ್ಟಿದೆ. ನಾವು ನಿಮ್ ಪಟ್ಟಿ ಕಟ್ತೀವಣ್ಣ. ಈಗ ನಾನು ಪಟ್ಟಿ ಕಟ್ತೀನಣ್ಣ. ಬಿಟ್ಬಿಡಿ, ನನಗೇನು ಆಗಿಲ್ಲ, ಬಿಟ್ಬಿಡಿ. ಅಯ್ಯಯ್ಯೋ, ಅಯ್ಯಪ್ಪ ಕಾಪಾಡಿ. ಅಯ್ಯೋ ಬಿಟ್ಬಿಡ್ರಣ್ಣ. ಮಮ್ಮಿ ಮಮ್ಮಿ ನೋಡು, ಮಮ್ಮಿ ಮಮ್ಮಿ ಅಂತ ಕೂಗ್ತಾ ಇದೆಯಲ್ಲ, ನಿಂಗೆ ನಾವು ಮಮ್ಮಿನೇ ಮಾಡ್ಬಿಟ್ವಿ. ಅವ್ರು ಬಿಟ್ಬಿಡು, ಇವರು ನಮ್ಮ ಅಣ್ಣ. ಇಲ್ಲ, ಇವ್ರು ನಮ್ಮವರು. ಹೌದೌದು, ಬಿಡಕ್ಕಿಲ್ಲ. ಬೈಲೆ ಓಡಿ. ಅಯ್ಯೋ ದೆವ್ವ. ಅಯ್ಯೋ, ನೋಡ್ಕೊಂಡ್ ನಡಿಯಕ್ ಆಗಲ್ವಾ ನಿಂಗೆ? ಅಯ್ಯೋ ಜಲ್ದಿ ಓಡವ ತಾಯಿ, ಇಲ್ಲಾಂದ್ರೆ ಭೂತ ನಿನ್ನ ಹಿಡ್ಕೊತದ, ದೆವ್ವ ಬರ್ತದ ನೋಡಲ್ಲಿ. ಅಯ್ಯೋ ದೇವ್ರೆ, ಅದೇನದು? ಅಯ್ಯೋ ಗೊತ್ತಿಲ್ಲ ತಾಯಿ, ಇದು ಈಜಿಪ್ಟ್ ಮಮ್ಮಿ. ಅವ್ರ ರಾಜರ ಸತ್ತಾಗ ಹಿಂಗ ಕಟ್ಟಿಡ್ತಾ ಇದ್ರಂತೆ. ಅದು ಇದೇ ಮಮ್ಮಿ ಅದ. ಇದಕ್ಕ ಜೀವ ಬಂದದ, ಭೂತ ಬಂತು, ದೆವ್ವ. ಅಯ್ಯೋ ಅಯ್ಯೋ ಅಯ್ಯೋ, ಭೂತ, ಭೂತ, ಬಂದ್ಬಿಡ್ತು ಭೂತ. ಏನಾಯ್ತು? ಯಾಕೆ ಇವೆಲ್ಲ ಓಡ್ತಾ ಇದ್ದೀರಾ? ಕಿಂಗಮ್ಮ ಸರ, ಮಮ್ಮಿ ಮಮ್ಮಿ ಏನಾಯ್ತು ನಿಮ್ ಮಮ್ಮಿಗೆ? ಸಾಹೇಬರ, ನಮ್ಮ ಮಮ್ಮಿಗೆ ಏನೂ ಆಗಿಲ್ರಿ. ಮಮ್ಮಿ ಮಮ್ಮಿ ಈಜಿಪ್ಟ್ ಮಮ್ಮಿ. ಚಿಂಗಮ್ ಸರ್, ಓಡಿ, ಮಮ್ಮಿ ಬರ್ತಿದೆ, ಓಡಿ. ನಿಮ್ಮ ಮಮ್ಮಿಗೋಸ್ಕರ ನಾನೇ ಹೆದರ್ಕೊಳ್ಳಿ? ಅಯ್ಯೋ, ನನ್ನ ಮಮ್ಮಿ ಅಲ್ಲ, ಆ ಚಹಾದವನ್ ಮಮ್ಮಿ ಬರ್ತಿದೆ. ಅವ್ರ ಮಮ್ಮಿಗೆ ನಾನಾ ಹೆದರ್ಕೊಳ್ಬೇಕು? ಅದೇ ಮಮ್ಮಿ ಸರ, ಈಜಿಪ್ಟ್ ಮಮ್ಮಿ, ಆ ಹೆಣದ ರೂಪದ ಮಮ್ಮಿ. ಓಡಿ ಓಡಿ ಮತ್ತೆ ಹಿಡ್ಕತ್ತದ ನಿಮ್ಗ. ಓಡ್ರಿ, ಓಡಿ ಬಂದು ಬರ್ತು. ಅಯ್ಯ, ಇಲ್ಲೇ ಬರ್ತದ. ಅಯ್ಯ, ಏನಿದು ಆಶ್ಚರ್ಯ? ಇವರೆಲ್ಲ ಮಮ್ಮಿ ನೋಡಿ ಯಾಕೆ ಹೆದರ್ಕೋತಾ ಇದ್ದಾರೆ? ಈಜಿಪ್ಟ್ ಮಮ್ಮಿ ಆದ್ರೇನು, ಇಂಡಿಯಾ ಮಮ್ಮಿ ಆದ್ರೇನು, ಮಮ್ಮಿ ಯಾವತ್ತಿದ್ರು ಮಮ್ಮಿನೇ. ಲವಿಂಗ್ ಮಮ್ಮಿ, ಯಾಕೆ ಹೆದರ್ಕೋಬೇಕು? ಅಯ್ಯಯ್ಯೋ, ಇದೋ ಮಮ್ಮಿ. ನನ್ನ ಹತ್ರ ಬರ್ಬೇಡ. ಭೂತ್ ಮಮ್ಮಿ, ಭೂತ್ ಮಮ್ಮಿ, ನನ್ನ ಹತ್ರ ಮಾತ್ರ ಬರ್ಬೇಡ. ಅಯ್ಯಯ್ಯೋ ಮಮ್ಮಿ, ನನ್ ಕಾಪಾಡಿ, ಬಚಾವ್. ಒಳಗಡೆ ಸೇರ್ಕೊಂಡ್ಬಿಡ್ತೀನಿ. ಚಿಂಗಮ್ ಸರ್, ಯಾರಾದ್ರೂ ಮಮ್ಮಿನ ಈ ಕಡೆ ನೋಡಿದ್ರ? ಅಕಸ್ಮಾತ್ ನೋಡಿದ್ರೆ ನಮ್ಗೆ ಹೇಳಿ, ನಾವು ಅದನ್ನ ಅಷ್ಟೊತ್ತಿಂದ ಹುಡುಕ್ತಾ ಇದ್ದೀವಿ. ಅದು ಆ ಕಡೆ ಹೋಯ್ತು, ಆ ಕಡೆ. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್. ಮೋಟು ಬದ್ಲು, ನನಗೆ ನಿಮ್ಮಿಬ್ಬರ ಬಗ್ಗೆ ಹೆಮ್ಮೆ ಆಗ್ತಾ ಇದೆ. ನಮ್ಮ ಈ ನಗರಕ್ಕೆ ನಿಮ್ ಧೈರ್ಯದ ಬಗ್ಗೆ ತುಂಬಾ ತುಂಬಾ ಹೆಮ್ಮೆ ಆಗ್ತಿದೆ. ಇದು ನಾನು ನಿಮಗೆ ಸಲ್ಯೂಟ್ ಮಾಡಿ ಹೇಳ್ತೀನಿ. ಆ ಮೇಲಿರೋ ಭಗವಂತ ನಿಮಗೆ ರಕ್ಷಣೆ ಮಾಡ್ಲಿ. ನಾನು ನಿಮ್ಮಿಬ್ಬರಿಗೂ ಇಲ್ಲಿಂದ ಸಲ್ಯೂಟ್ ಮಾಡ್ತೀನಿ. ಅಯ್ಯಮ್ಮ, ಅಯ್ಯಮ್ಮ, ಮತ್ತೆ ತಲೆ. ಅಯ್ಯಪ್ಪ, ಅಯ್ಯಪ್ಪ, ಓಡಿ ಓಡಿ ನನ್ನ ಕಾಲೆಲ್ಲ ಬಿದ್ದೋಗ್ಬಿಡ್ತು. ನನ್ನ 20 ವರ್ಷದ ಅನುಭವದಲ್ಲಿ ಯಾವತ್ತೂ ಈ ತರ ಆಗೇ ಇಲ್ವಲ್ಲಪ್ಪ ದೇವ್ರೆ. ಏನು ಮಾಡೋದು? ಅರೆ ನೀವಾ? ಯಾಕ್ರಪ್ಪ ನನಗೆ ಜೀವ ಇಡ್ತಾ ಇದ್ದೀರಾ? ನಾನು ಏನ್ ತಪ್ಪು ಮಾಡಿದೀನಿ ಅಂತ ನನ್ನ ಜೀವ ಇಡ್ತಾ ಇದ್ದೀರಪ್ಪ? ನನಗೆ ಕ್ಷಮಿಸ್ಬಿಡಿ ಅಣ್ಣ ಅಂದ್ರ. ನಾನು ಹಿಂದೆ ಬರೋದನ್ನ ಬಿಟ್ಬಿಡಿ ಅಣ್ಣ ಅಂದ್ರ, ಪ್ಲೀಸ್. ನಮಗೆ ನಿನ್ನ ಹತ್ರ ಇರೋ ನಿಧಿ ಬೇಕು. ಗಸಗಸೆ ಅಣ್ಣ, ಇವ್ರಿಗೆ ಮಾತ್ರ ಏನು ಕೊಡ್ಬೇಡಿ. ನಾನು ನಿಮಗೆ ಕುಚ್ಚು ಕುಚ್ಚು ಕೇಳಿಯಲ್ಲ, ನಮ್ ಜೊತೆ ಹಂಚ್ಕೊಳ್ಳಿ ಅಣ್ಣ. ಏನೇ ಇದ್ರು ನೀವೆಲ್ಲರೂ ಸೇರ್ಕೊಂಡು ಅರ್ಧ ಅರ್ಧ ಹಂಚ್ಕೊಳ್ತೀರಾ? ನನ್ನ ಹತ್ರ ಸಖತ್ತಾಗಿದೆ. ಅರೆ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ, ಏನ್ ಮಾಡ್ತಿದ್ದೀರಪ್ಪ? ನನಗ್ ಮರ್ಯಾದಕ್ಕೆ ಬಿಡ್ರಪ್ಪ. ಯಾರು ಏನ್ ತಗೋತಾ ಇದ್ದಾರೆ, ಎಷ್ಟ್ ದಿನಕ್ಕೆ ತಗೋತಾ ಇದಾರೆ ಅಂತ ಬರ್ಕೋತೀನಿ. ಏನಂಗಂದ್ರೆ ಯಾರು ಎಷ್ಟು ದಿನಕ್ಕೆ ತಗೋತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀರಾ? ಅರೆ ಇದು ನನ್ನ ಬಿಸ್ನೆಸ್ ಕಣಯ್ಯ. ನಕಲಿ ಒಡವೆಗಳನ್ನ ನಾನು ಬಾಡಿಗೆ ಕೊಡ್ತೀನಿ. ಆಮೇಲೆ ಒಂದಿನಕ್ಕೆ ಇಷ್ಟು ಅಂತ ಚಾರ್ಜ್ ಮಾಡ್ತೀನಿ. ಏನಂದೆ? ಇದೆಲ್ಲ ಉಮಾ ಗೋಲ್ಡ? ಅಯ್ಯಯ್ಯೋ, ನಕಲಿ ಒಡವೆಗೆ ಇಷ್ಟೊಂದು ಓಡಾಡ್ಸ್ಬಿಟ್ಟಿರೋ ನಮ್ಮನ್ನ. ನಿನ್ ಕ್ಯಾಮ್ರಾ ಕೆಟ್ಟೋಗ್ಬಿಟ್ಟಿದೆ, ಡೂಪ್ಲಿಕೇಟ್. ನೋಡ್ತಾ ಇರೋ, ತೊಳೆದು ಒಡೆದಾಕ್ಬಿಡ್ತೀನಿ.
ಅರೆ ಈಗ್ಲಾದ್ರೂ ಯಾರಾದ್ರೂ ಹೇಳಿರಪ್ಪ ಇಲ್ಲಿ ಏನ್ ನಡೀತಾ ಇದೆ ಅಂತ. ಜೈ ಬೋನೋ ರಾಜ, ಜೈ ಬೋನೋ ರಾಜ, ಸುಖ ಶಾಂತಿ ನಮಗೆ ಕೊಡು, ಸುಖ ಶಾಂತಿ ನಮಗೆ ಕೊಡು. ನೀರಾವ ಲಿಂಗಸ್ಯೋ ರಾಜ, ನೀರಾವ ಲಿಂಗಸ್ಯೋ ರಾಜ, ತಡದಂತ ಹೇಳು ರಾಜ, ಓ ನನ್ನ ಬೋನೋ ರಾಜ. ಜಯವಾಗಲಿ. ಪ್ರಸಾದ ಕೊಡ, ತಗೋಪ್ಪ. ಅಣ್ಣ ತಗೋಣ, ಪ್ರಸಾದ ತಗೋ. ಅಮ್ಮಯ್ಯ, ಈ ಲಡ್ಡು ಯಾರಿಗೋಸ್ಕರ ಉಳಿಸ್ತಾ ಇದೀಯ ನೀನು? ಇದನ್ನು ಕೊಡು. ದೇವ್ರ ಪ್ರಸಾದನ ಸ್ವಲ್ಪನೇ ತಿನ್ಬೇಕು. ಇದೇನಿದು? ಎಲ್ರು ಇಲ್ಲಿದ್ದೀರಾ? ಸರ್ಕಸ್ ನಡೀತಾ ಇದೆ ಇಲ್ಲಿ. ನಡೀರಿ ನಡೀಲಿಲ್ಲ. ಫೋನ್ ಮಾಡಿ ಹೇಳ್ತಾರೆ. ಏನಪ್ಪ ಹಿಂಗಾಗ್ಬಿಟ್ರೆ ಪ್ರಸಾದ ಕೊಡಕ್ಕೆ ಹಿಂಗಾದ್ರೆ ಏನ್ ಮಾಡೋದು ನಾವು? ಅವರೇ ನಿಂತ್ಕೊಳ್ರಿ ಅಣ್ಣ ಅಂದ್ರೆ ಯಾಕೆ ಹಿಂಗ್ ಹೋಗ್ತಾ ಇದ್ರ? ಪ್ರಸಾದ ತಿನ್ಕೊಂಡೋಗಿ ದೇವ್ರ ಪ್ರಸಾದನ ಹಂಗೆ ಹೋಗ್ಬೇಡಿ. ದೇವ್ರ ಒಳ್ಳೇದ್ ಮಾಡಕ್ಕಿಲ್ಲ ನಿಮಗೆ. ನಿಂತ್ಕೊಳ್ಳಿ ಹೇಳು. ಲೇ ಮೋಟೋ, ಏನ ನೀನಲ್ಲ ಎಂತ ಎಡ್ಬಟ್ ಮಾಡ್ದು? ಫೋನ್ ಮಾಡಕ್ ಬಂದವ್ರನ್ನೆಲ್ಲ ಓಡಿಸ್ಬಿಟ್ಟಲ್ಲ. ಆ ಭಗವಂತನ ಪ್ರಸಾದನ ಭಗವಂತನಿಗೆ ಅರ್ಪಿಸ್ತೀನಿ ಅಷ್ಟೇ. ತಗೊಳ್ಳಿ ಭಗವಂತ, ನಿಮ್ ಪ್ರಸಾದ ನಿಮಗೆ ಅರ್ಪಿಸ್ತಾ ಇದ್ದೀನಿ. ಭಗವಂತ ಪ್ರಸಾದನ ನನ್ಗೆ ವಾಪಸ್ ಕೊಟ್ಬಿಟ್ಟ. ನಾನೇನ್ ಮಾಡಕ್ಕಾಗುತ್ತೋ? ರಜಾ ರಿಂಗೋಡಿ ರಿಂಗು 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 ರಿಂಗು. ಹಲೋ, ರೆಡ್ ಬ್ಯಾಗ್ ರೆಡಿ ಇದೆಯಾ? ರಾಂಗ್ ನಂಬರ್ ಮಡಕ್ರೆ. ಇದೇನ್ ಬ್ಯಾಗ್ ಅಂಗಡಿ ಅಲ್ಲ. ಹಲೋ, ರೆಡ್ ಬ್ಯಾಗ್ ರೆಡಿ ಇದೆಯಾ? ಅಯ್ಯೋ ನಿನ್ ಬಾಯಿಗೆ ಮಣ್ಣಾಕ. ರೆಡ್ ಬ್ಲೂ ಗ್ರೀನು ಎಲ್ಲ ಏನೋ ನಿನ್ ಕತೆಲೇ. ಬೆಳಿಗ್ಗೆಯಿಂದ ಒಂದು ಬಿಸ್ನೆಸ್ ಆಗಿಲ್ಲ ಅಂತ ನಾವು ಒದ್ದಾಡ್ತಿದೀವಿ. ಏನೇನ ಕಳ್ತಿಯಲ್ಲ ನೀನು? ಕೆಂಪ್ ಬ್ಯಾಗ್ ಬಂದೋಬಸ್ತ್ ಆಗಿದೆ. ಹೇಳಿ ಏನ್ ಬೇಕು ಅಂತ ನಿಮಗೆ? ಗುಡ್, ವೆರಿ ಗುಡ್. ಇನ್ನೊಂದು ಗಂಟೆನಲ್ಲಿ ಪಾರ್ಕ್ ಹತ್ರ ರೆಡ್ ಬ್ಯಾಗ್ ತಗೊಂಡು ಬಂದ್ಬಿಡು. ಮತ್ತೆ ನೀನು 50 ಲಕ್ಷ ತಗೊಂಡೋಗು. ಹಂಗೆ ಆಗ್ಲಿ. ಇನ್ನೊಂದು ಗಂಟೆ ಒಳಗೆ ಆ ಜಾಗಕ್ಕೆ ನಾನು ಬಂದ್ಬಿಡ್ತೀನಿ. ಮೋಟು, ಯಾರ್ ಫೋನ್ ಅದು? ರಾಂಗ್ ನಂಬರ್ ಅಣ್ಣ. ಯಾರೋ ಆಗ್ಲಿಲ್ಲ ತಮಾಷೆ ಮಾಡ್ತಾ ಇದಾರೆ. ಈಗ ನೀವಿಬ್ರಿಂದ ಕಳಿಸ್ಕೊಡಿ, ನಂಗೆ ತುಂಬಾ ಕೆಲಸ ಇದೆ. ಈ ರೆಡ್ ಬ್ಯಾಗು 50 ಲಕ್ಷ ನನಗೇನು ಅರ್ಥನೇ ಆಗ್ತಿಲ್ವಲ್ಲ. ಒಂದು ರೆಡ್ ಬ್ಯಾಗ್ ನ ತಗೊಂಡಾಗ ಅವ್ರಿಗೆ ಕೊಟ್ರೆ ನಮ್ಗೆ 50 ಲಕ್ಷ ರೂಪಾಯಿ ಕೊಡ್ತಾರೆ. ಈಗ ನಾ ಜೀವನ ಪೂರ್ತಿ ಸಮೋಸ ತಿಂತಾ ಇರ್ಬೋದು. ತಾರಾರೂರು ತಾರ ತಾರಾರೂರು ತಾರ ತಾರಾರೂರು ತಾರ ಅದೇ ನೀವು ಜಾವದಲ್ವಾ? ದಾಡಿ ಬೀಸೆಲ್ಲ ಎತ್ಬಿಟ್ರ? My name is the Batman. ನನ್ನ ಹೆಸರು ಬ್ಯಾಟ್ಮ್ಯಾನ್. ಪ್ರೀತಿಯಿಂದ ಜನಗಳನ್ನ BM ಅಂತ ಕರೀತಾರೆ. ನಿಮ್ಮ ಹೆಸರು ಏನು ಅಂತ ಹೇಳಿ? ಸುರೇಶ್, ರಮೇಶ್, ಹರಿ, ಸತೀಶ್ ಅಥವಾ ದಿನೇಶ್ ಇಲ್ಲ ಪ್ರಾಣೇಶನ? ಬ್ಯಾಗ್ ತಂದ್ಯಾ? ನನ್ನ ಹೆಸರು ಮೋಟು ಅಂತ. ಜನಗಳ ಪ್ರೀತಿಯಿಂದ ನನ್ನ ಮೋಟು ಅಂತಾನೆ ಕರೀತಾರೆ. ನೀವು ರೆಡ್ ಬ್ಯಾಗ್ ತರ ಕೇಳಿದ್ರಲ್ಲ, 50 ಲಕ್ಷ ಎಲ್ಲಿ ಹೇಳಿ ಬಂದು? ಬಾಂಬೆಲೆ. ಯಾವ ಬಾಂಬು? ನೀವು ಬ್ಯಾಗ್ ತರ ಕೇಳಿದ್ದು. ದೊಡ್ಡ ಬುದ್ಧಿವಂತ ತರ ಆಡ್ಬೇಡ. ನಮ್ಮ 50 ಲಕ್ಷ ವಾಪಸ್ ಕೊಡು, ಇಲ್ಲ ಅಂದ್ರೆ ನಿಮ್ಮಿಬ್ಬರನ್ನು ಮುಗಿಸ್ಬಿಡ್ತೀನಿ. ಲೇ ಮೋಟೋ, ಎಂತ ಎಡಬಟ್ ಕೆಲಸ ಮಾಡ್ದು? ಏನ ಮಾಡೋದ್ ನಾವು? ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ನನ್ ಹೊಟ್ಟೆ ಹಸಿದಾರೆ, ತಲೆ ಓಡ್ತಿಲ್ಲ ಅಂತ ಹೇಳಿಲ್ವೇನೋ? ಐಡಿಯಾ, 50 ಲಕ್ಷನ ನಾವು ಚಿಂಗಂ ಸಾಹೇಬ್ರಿಗೆ ಕೊಡೋಣ. ನೀನು ಅವ್ರ ಹತ್ರನೇ ಬಾಂಬ್ ಬೀಸ್ಕೋ. ಅಲ್ಲಿ ನೋಡು, ಚಿಂಗಂ ಬರ್ತಾ ಇದ್ದಾರೆ. ಓಡೋ ಮೋಟೋ. ನಮ್ ಸಾಹೇಬ್ರು ಬರ್ತಾ ಇದಾರೆ ಅಂದ್ರೆ ನಾವ್ಯಾಕೋ ಎದ್ರಕೊಂಡು ಓಡ್ಬೇಕು? ಎಲ್ಲಿ ಸಾಹೇಬ್ರು? ಅಯ್ಯೋ, ಅವ್ರ ಗಮನನ ಬೇರೆ ಕಡೆ ಸೆಳೆಯಕ್ಕೆ ಸುಮ್ನೆ ಓಡ್ಬಿಟ್ಟೆ ಕಣ. ತಪ್ಪಿಸ್ಕೊಂಡು ಎಲ್ಲಿ ಓಡೋಗ್ತಿರಲ್ಲ? ಬಾಸ್, ನೀವು ಹಾಡ್ಕೊಂಡು ಕುಣ್ಕೊಂಡು ಇದ್ರಂಗೆ ಚಿಂಗಂ ಬಂದು ನಮ್ನ ಹಿಡ್ಕೊಂಡು ಹೋಗ್ಬಿಡ್ತಾನಷ್ಟೇ. ಮೊದ್ಲು ಆ ಮೋಟು ಪಟ್ಲನ್ನ ಫಾಲೋ ಮಾಡೋಣ ಬನ್ನಿ. ನಡಿ.
ಅಯ್ಯಪ್ಪ ಅಲ್ಲಾಡು ಹೋಟ್ಲು ಮೋಟು ಈ ಕೇಡಿಗಳಿಂದ ತಪ್ಪಿಸ್ಕೊಳಕ್ ಏನಾರು ಒಂದು ಐಡಿಯಾ ಮಾಡೋ. ಖಾಲಿ ಹೋಟೆಲ್ ಅಂತಲೇ ಓಡೋದೇ ಇಲ್ಲ ಕಣೆ. ಏನಯ್ಯ ಮಾಡ್ಲಿ? ಲೋ ಬಕಾಸುರನ್ ವಂಶದವನ್ನ ಯಾವಲ್ಲೂ ತಿನ್ನೋದೇ ಯೋಚನೆ ಮಾಡ್ತೀಯಲ್ಲೋ. ತಪ್ಪಿಸ್ಕೊಂಡು ಎಲ್ಲಿಗೆ ಹೋಗ್ತಾರವ್ರು? ಅಯ್ಯಯ್ಯೋ, ನೀನ್ ನನ್ ಸಮೋಸಾನು ತಿನ್ಬಿಟ್ಟೆ, ಈಗ ನಿಂದು ತಿಂತಿದ್ಯಾ? ನಾನೇ ಹೋಗಿ ತಿಂದೆ. ಇಲ್ಲಿ ಕೆಳಗೆ ಯಾರೋ ಇದ್ದಾರೆ. ತಪ್ಪಿಸ್ಕೊಂಡು ಎಲ್ಲಿ ಹೋಗ್ತೀರಾ? ಮಾತಾಡೋದು ಕಡಿಮೆ ಮಾಡಿ ಅವ್ರ ಹತ್ರ ದುಡ್ಡು ಇಸ್ಕೊಳ್ಳಿ. ಒಂದ್ ನಿಮಿಷ. ಈಗ ನಿಮ್ ತಾತನ ಕೈಯಿಂದನೂ ನಮ್ಮ ಇಡಕ್ಕೆ ಸಾಧ್ಯನೇ ಇಲ್ಲ. ಮುನ್ಸಾಮಿ ನಾ ಇಬ್ರು ಓಡಾಬಿಟ್ಟು ಅದ್ರಲ್ಲಿ ಇಬ್ರು ಅರ್ಧ ಹಂಚ್ಕೊಂಬಿಡೋಣ, ಏನಂತೀಯಾರ? ಸರಿ ಬಾ. ಹಿಂದ್ಗಡೆ ಓಡ್ ಬನ್ನಿ. ಇಟ್ಕೊಳ್ಳೇನ್ ಬರೋರ್ನ ನೋಡಿ. ನೀವ್ ಎಲ್ಲೋದ್ರು ಬಿಡಲ್ಲ. ಇವತ್ತು ನಿಮ್ಗೊಂದು ಗತಿ ಕಾಣಿಸ್ತೀವಿ. ಇವತ್ ನಾವು ಖಂಡಿತ ಬಿಡೋದಿಲ್ಲ. ನಮ್ ಮುಂದೆ ನಿಮ್ಮ ಆಟ ಏನ್ ನಡೆಯೋದಿಲ್ಲ. ಹೋಲಿ ಆಟ ಆಡಿಸ್ತೀವಿ. ದುಡ್ಡಾಡಿಸ್ತೀವಿ ಅಂತ ಹೇಳಿ ಅವ್ರೆಲ್ರು ಈ ಕಡೆನೆ ಬರ್ತಾ ಇದಾರೆ. ಅವ್ರನ್ನ ಬಿಡಲ್ಲ. ಏನಾದ್ರು ಮಾಡಿ ಡಾಕ್ಟ್ರೆ. ಈ ಸೂಪರ್ ರನ್ನಿಂಗ್ ಟ್ಯಾಬ್ಲೆಟ್ ತಿನ್ನು. ಈಗ ನಮ್ಮನ್ನ ಯಾರು ಹಿಡಿಯಕ್ಕಾಗಲ್ಲ. ಅಯ್ಯಪ್ಪ ಡಾಕ್ಟ್ರೆ, ಫಸ್ಟ್ ಟೈಮ್ ಲೈಫಲ್ಲಿ ನಿಮ್ ಟ್ಯಾಬ್ಲೆಟ್ ಒಳ್ಳೆ ಕೆಲಸ ಶುರು ಮಾಡ್ತಾ ಇದೆ ನೋಡಿ. ಮೋಟು ಬೇಗ ಏನಾರು ಯೋಚನೆ ಮಾಡೋ, ನಾವೇನ್ ಮಾಡೋದು ಅಂತ. ಖಾಲಿ ಹೊಟ್ಟೆ ಇದ್ರೆ ನನ್ನ ತಲೆನೇ ಓಡಲ್ಲ ಕಣ. ನೀನೇನಾದ್ರೂ ಯೋಚನೆ ಮಾಡ ಬದ್ಲು. ಐಡಿಯಾ. ಹಲೋ 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 ಸಿಂಗಮ್ ಸರ್, ನಮ್ಮನ್ನ ಕಾಪಾಡಿ. ನೀ ಎಲ್ಲಿದ್ಯಾ? ಬೇಗ ಹೇಳು. ಚಿಂಗಂ ಕೈಯಿಂದ ತಪ್ಪಿಸ್ಕೊಳ್ಳೋದು ಎಂಪಾಸಿಬಲ್, ನಿಜವಾಗ್ಲೂ ಎಂಪಾಸಿಬಲ್. ನಾನ್ ನಿಮ್ಮನ್ನ ಕಾಪಾಡ್ತೀನಿ. ಅಯ್ಯಯ್ಯಮ್ಮ, ಸಿಕ್ಕಾಕೊಂಡ್ಬಿಟ್ಟು. ಅಯ್ಯಯ್ಯೋ ಅಯ್ಯಯ್ಯೋ, ಪ್ರಾಮಿಸ್ ಆಗಿ ಹೇಳ್ತೀನಿ, ಟಯರ್ಡ್ ಹೇಳ್ತೀನಿ, ಬಿಡಲ್ಲ ನಿಮ್ಮನ್ನ. ಯಾರೋ ನನ್ ಮೇಲೆ ಬಿದ್ದಿದ್ದಿಲ್ಲ. ಹೇಳ್ಕೊಳ್ಳಿ. ಅಯ್ಯಯ್ಯೋ, ಅಯ್ಯ ಅವ್ವ, ಅಯ್ಯಪ್ಪ, ಇಬ್ಬಿಬ್ರು ಬಿದ್ಬಿಟ್ರು ಅನ್ಸುತ್ತೆ. ಅಯ್ಯೋ ದೇವ್ರೆ, ಏನ್ ಮಾಡ್ಲಿ ಈಗ? 2 times ಆಕಾಶದಿಂದ ಅಟ್ಯಾಕ್. ಇಂಪಾಸಿಬಲ್, ನಿಜವಾಗ್ಲೂ ಇಂಪಾಸಿಬಲ್. ನಾನ್ ಬಿಡಲ್ಲ ನಿನ್ನ. ಚಿಂಗಂ ಕೈಯಿಂದ ತಪ್ಪಿಸ್ಕೊಳ್ಳೋದು ಎಂಪಾಸಿಬಲ್, ನಿಜವಾಗ್ಲೂ ಎಂಪಾಸಿಬಲ್. ಯಾರದು? ನನ್ನ ಮೇಲೆ ಯಾರು ಬಿದ್ದಿದ್ದು, ಫ್ಲೈ ಮಾಡಿದ್ದು? ಕಮ್ ಫ್ರೆಂಡ್. ಅಯ್ಯೋ, ಸಮ್ ಟೈಮ್ ಎಳ್ನೀರು, ಸಮ್ ಟೈಮ್ ಟೇಬಲ್ಲು, ಎನಿವನ್ ಮಾತ್ರ ಹಾಕಿ ಕಮಾತ್ರ. ಅಯ್ಯೋ ರಾಮ, ಡಾಕ್ಟರ್ ಅಣ್ಣ, 20 ವರ್ಷದಲ್ಲಿ ಮೊದಲನೇ ಸಾರಿ ನಾನು ಈ ಟ್ಯಾಬ್ಲೆಟ್ ನಂಬಿ ಮೋಸ ಹೋಗ್ತಾ ಇದ್ದೀನಿ. ಅಯ್ಯೋ, ನನ್ನ ಕಾಲು ನಿಲ್ತಾನೆ ಇಲ್ಲ. ಸ್ಟಾಪ್ ಮಾಡಿಸು, ನನಗೆ ತುಂಬಾ ಸುಸ್ತಾಗ್ತಾ ಇದೆ. ಅಯ್ಯೋ, ಹೊಗೆ ಹಾಕೊಂಡಿರೋ ನನ್ನ ಪೇಷಂಟ್ ಮೇಲಾನೆ. ಈ ಟ್ಯಾಬ್ಲೆಟ್ ಪವರ್ ಕಡಿಮೆ ಆದ್ಮೇಲೆ ನಾವು ಖಂಡಿತ ನಿಂತ್ಕೊಳ್ತೀವಿ. ಆಗ 50 ಲಕ್ಷ ತಗೊಂಡು ಜೀವನ ಪೂರ್ತಿ ಸುಖವಾಗಿರೋಣ. ಡಾಕ್ಟರ್ ಮುತ್ತಮ್ಮೆ, ಈಗ ಮಜಾ ಬರ್ತೆ ನೋಡು. ಐಟ್ಲಾಗ ಎಂಜಾಯ್ ಮಾಡು. ನಿಜವಾಗ್ಲೂ ಒಂಥರ ಮಜಾ ಬಂತು. ಮಜಾ ಬರ್ಲಿಲ್ವಾ?
ಮಜಾ ಹೋಗ್ತಾ ಇದೆ. ₹1,00,000 ಬ್ಯಾಗ್ ಗಾಳಿಲಿ ಹೊರ್ಟೋಯ್ತು. ಏನು ಬ್ಯಾಗ್ ಹಾರೋಯ್ತಾ? ಹಾಗಾದ್ರೆ ನಾವ್ ಯಾಕೆ ಹಿಂಗ್ ಓಡ್ತಾ ಇದ್ದೀವಿ? ನಿಲ್ಲು ಬ್ಯಾಗ್ ಹಿಡ್ಕೊಂಬದ್ಲು. ಅಲ್ಲ ಯಾಕೆ ನಿಲ್ಲಿಸ್ಲೆ? ನಿನ್ ಟ್ಯಾಬ್ಲೆಟ್ ನನ್ ನಿಲ್ಲೋಕೆ ಬಿಡ್ತಾ ಇಲ್ವಲ್ಲ. ನಿನ್ ಟ್ಯಾಬ್ಲೆಟ್ ಎಫೆಕ್ಟ್ ನಿಲ್ತಾನೆ ಇಲ್ವಲ್ಲ. ಯಾರಾದ್ರೂ ಕಾಪಾಡೆ, ನಿಲ್ಸಿ ನಮ್ಮನ್ನ. ಅಟ್ಯಾಕ್ ಮಾಡಿದ್ರು ಯಾರೋ ನಮ್ಮನ್ನ. ಓಡಿ 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 ಓಡಿ. ಏನೂ ಆಗಿಲ್ಲ ಬಾಸ್, ನಮ್ಮ 50 ಲಕ್ಷದ ಬ್ಯಾಗ್ ಸಿಕ್ಕಿದೆ. ಬೇಕಾದ್ರೆ ಇಲ್ಲಿ ನೋಡಿ. ಅಯ್ಯೋ ಡ್ಯಾನ್ಸ್ ಮಾಡೋದು ನಿಲ್ಸಿ ಬಾಸ್. ಚಿಂಗಮ್ ಯಾವ ಟೈಮಲ್ಲಿ ಬೇಕಾದ್ರೂ ಬಂದ್ಬಿಡ್ಬೋದು. ಅವ್ರ ಈ ಬ್ಯಾಗಿನ ಮೇಲಿಂದ ಕೆಳಗೆ ನಮಗೋಸ್ಕರ ಅಂತಾನೆ ಎಸೆದ್ಬಿಟ್ಟಿದ್ದಾರೆ ಕಡೆಯ. ಕಾಪಾಡಿ ಕಾಪಾಡಿ ಕಾಪಾಡೆ ಕಾಪಾಡಿ ಕಾಪಾಡೆ ಬಾಬಾ, ಕಾಪಾಡೆ ದೇವ್ರೆ. ಅಯ್ಯೋ ಅಯ್ಯ ಎಲ್ರಿಗೂ ಗೊತ್ತು ಚಿಂಗಂ ಕೈಯಿಂದ ತಪ್ಪಿಸ್ಕೊಳ್ಳೋದು ಎಂಪಾಸಿಬಲ್ ಅಂತ. ನಿಜವಾಗ್ಲೂ ಎಂಪಾಸಿಬಲ್. ಆದ್ರೂ ಯಾಕೋ ನಮ್ ಕಡೆಯಿಂದ ತಪ್ಪಿಸ್ಕೊಂಡು ಓಡ್ತಾ ಇದ್ದೀರಾ? ಕಮ್ ಆನ್ ಟೆಲ್ ಮೀ, ಎನಿ ಪ್ರಾಬ್ಲಮ್? ಚಿಂಗಮ್ ಸರ್ ಇವ್ರು ಇದಾರಲ್ಲ ಕೇಡಿಗಳು, ನಮ್ಮ ಪರ್ಪರೆ ಊರ್ನ ಬಾಂಬ್ ಹಾಕಿ ಬ್ಲಾಸ್ಟ್ ಮಾಡಕ್ ಪ್ಲಾನ್ ಮಾಡಿದ್ರು. ಅದಕ್ಕೆ 50 ಲಕ್ಷ ತಗೊಂಡ್ಬಂದಿದ್ರು ಬಾಂಬ್ ಪರ್ಚೇಸ್ ಮಾಡಕ್ಕೆ. ಬೇಕಾದ್ರೆ ನೋಡಿ. ಓ ಯು ಆರ್ ಬ್ಯಾಡ್ ಮ್ಯಾನ್. ಇಡೀ ಇಂಡಿಯಾ ಪೊಲೀಸ್ನವರು ನಿಮ್ಮನ್ನ ಹುಡುಕ್ತಾ ಇದ್ದಾರೆ. ಮೋಟು ಪತ್ಲು, ನಿಮಗೆ ಇವನ ಬಗ್ಗೆ ಹೇಗೆ ಮಾಹಿತಿ ಸಿಕ್ತು? ಸರ್ ಇದೊಂಥರ ತುಂಬಾ ದೊಡ್ಡ ಲಾಂಗ್ ಸ್ಟೋರಿ ಸರ್, ನೀವು ಕೇಳದೇ ಇರೋದೇ ಒಳ್ಳೇದು. ಓಕೆ, ಆಲ್ ಇಸ್ ವೆಲ್ ದಟ್ ಎಂಡ್ಸ್ ವೆಲ್. ಸದ್ಯ ಎಲ್ಲ ಒಳ್ಳೇದಾಯ್ತಲ್ಲ, ಅದ್ ಸಾಕು. ಅಯ್ಯೋ ಈ ಸ್ಟೋರಿ ಕತೆ ಇನ್ನೂ ಮುಗ್ದಿಲ್ಲ ಸರ್. ಮೊದಲು ಡಾಕ್ಟ್ರು ಆ ಬಚ್ಚಲ್ ಮುಗ್ದವನು ಸಿಕ್ಬೇಕು. ಅಯ್ಯೋ ಈಗ ಅವ್ರೆಲ್ಲಿದ್ದಾರೋ ಏನಪ್ಪ. ಅಯ್ಯೋ ಭಗವಂತ, ನಿನಗೆ ಕೋಟಿ ಕೋಟಿ ನಮಸ್ಕಾರ ಕಣಪ್ಪ. ಈ ವೇಟ್ ಮಾಡಿ ಡಾಕ್ಟರ್ ಕೆಲಸ ಮಾಡಿದ ಮಾತ್ರ ಇವಾಗ ಎಫೆಕ್ಟ್ ನಿಲ್ಲಿಸ್ತಪ್ಪ. ಎಂತ ಸೂಪರ್ ಕ್ಲೈಮೇಟ್. ಇಲ್ಲಿ ಸ್ನೋಫಾಲ್ ಬೇರೆ ಇದೆ. ಡಾಕ್ಟರ್ ಮುನ್ಸಾಮಿ, ನಾವ್ ಎಲ್ಲಿದ್ದೀವಿ ಈಗ? ಅಯ್ಯೋ ಡಾಕ್ಟ್ರ ಮುನ್ಸಾಮಿ, ನನ್ ಸಾಯಿಸ್ಬಿಟ್ಟಲ್ಲಪ್ಪ. ಓಡಿಸ್ತಾ ನಾವಿಬ್ರು ಮೌಂಟ್ ಎವರೆಸ್ಟ್ ಬಂದ್ಬಿಟ್ಟಿದೀವಲ್ವೋ. ಯಾರಾದ್ರೂ ನಮ್ಮನ್ನ ಕಾಪಾಡಿ. ಅಯ್ಯೋ